ಹಾಯ್ ನಮಸ್ಕಾರ ರೀ. ನಾವಿವತ್ತು ಕಡಲೆಕಾಳು ಮಸಾಲ ಮಾಡ್ತಿದ್ದೀವಿ. ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಸೂಪರ್ ಆಗಿರುತ್ತೆ. ಬಾಯಿ ರುಚಿ ಇಲ್ಲ ಅಂದಾಗೆ ಈ ಥರ ಮಾಡ್ಕೋಬೋದು. ಸೂಪರ್ ಆಗಿರುತ್ತೆ. ಇದು ಒಂದೇ ರೀತಿ ಕಾಳುಗಳು ಮಾಡಿ ಬೇಜಾರಾಗಿದ್ದರೆ ಈ ಥರ ಗ್ರೇವಿ ಮಾಡಿ ನೋಡಿ. ಹಾಗಾದರೆ ಬನ್ನಿ ಕಡಲೆಕಾಳು ಮಸಾಲಾನ ಹೇಗೆ ಮಾಡೋದು ಅಂತ. ಕಡಲೆಕಾಳನ್ನ ರಾತ್ರಿ ಎಲ್ಲ ನೆನೆಸಿ ನಾನು ಇವಾಗ ಕುಕ್ಕರ್ಗೆ ಹಾಕ್ತಿದ್ದೀನಿ. ಇದು 4 ರಿಂದ 5 ವಿಜಿಲ್ ಬರಲಿ, ಯಾಕಂದರೆ ಕಡಲೆಕಾಳು ಬೇಗ ಕುದಿಯಲ್ಲ. ಕುಕ್ಕರ್ನ ಇಟ್ಟು ಇವಾಗ ನಾವು ಮಸಾಲ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಈರುಳ್ಳಿ, 2 ಟೊಮಾಟೊ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ, ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದನ್ನು ರುಬ್ಕೊಂಡ್ಬಿಡೋಣ. ನೋಡಿ 4 ರಿಂದ 5 ವಿಜಿಲ್ ಆಗಿದೆ, ಕುದ್ದಿದೆ ನೋಡಿ, ಚೆನ್ನಾಗಿ ಕುದ್ದಿದೆ. ಇದು ರಾತ್ರಿ ನೆನೆಸಿರೋದ್ರಿಂದ ಬೇಗನೆ ಕುದಿಯುತ್ತೆ. ಈಗ ಮತ್ತೆ ಇನ್ನೊಂದು ಪಾತ್ರೆ ಇಟ್ಕೊಳ್ಳೋಣ. ನಾವಿಲ್ಲಿ 2 ರಿಂದ 3 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಳ್ಳೋಣ. ಕರಿಬೇವು ಹಾಕಿ, ಆಮೇಲೆ 1 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಈಗ ನಾವು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡ್ಬಿಡೋಣ. ನೀವು ಇದಕ್ಕೆ ಚಕ್ಕೆ, ಲವಂಗ ಹಾಕ್ಕೋಬೋದು ಮತ್ತು ಪಲಾವ್ ಎಲೆನೂ ಹಾಕ್ಬೋದು. ನಾನಿಲ್ಲಿ ಹಾಕಿಲ್ಲ, ತುಂಬ ಮಸಾಲೆ ಆದರೆ ಆಗೋದಿಲ್ಲ, ಹಂಗಾಗಿ ಸಾಕಿದೆ. ಚಕ್ಕೆ ಮತ್ತು ಇದು ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಟೊಮೊಟೊ ಇದೆ, ಅಷ್ಟೇ ಸಾಕು. ನೋಡಿ, ರುಚಿಗೆ ತಕ್ಕಷ್ಟು ಖಾರ ಹಾಕ್ತಿದ್ದೀನಿ. ಹಚ್ಚ ಖಾರದ ಪುಡಿ 1 ಟೀ ಸ್ಪೂನು, 1.5 ಹಾಕ್ತಿದ್ದೀನಿ. ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಬೆಲ್ಲ ಹಾಕ್ತಿದ್ದೀನಿ ಮತ್ತು ಧನಿಯಾ ಪುಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು. ಇದು ಹಸಿ ಈರುಳ್ಳಿ ಮತ್ತು ಹಸಿ ಟೊಮೊಟೊ ಎಲ್ಲ ಹಾಕಿರೋದ್ರಿಂದ ಎಣ್ಣೆಲಿ ಫ್ರೈ ಆದರೆ ಮಾತ್ರ ಸೂಪರ್ ಆಗಿರುತ್ತೆ. ಸಖತ್ತಾಗಿ ಬಂದಿದೆ, ಹುಳಿ ಖಾರವಾಗಿ. ನೀವು ಒಂದ್ಸಲ ಟ್ರೈ ಮಾಡಿ. ಈಗ ಮುಚ್ಚಿಡೋಣ. ಅದು 1-2 ನಿಮಿಷ ಆದರೆ ಸಾಕು. ನೋಡಿ, ಈ ಥರ ಕುದ್ದಿದ್ರೆ, ಕೆಲವೊಬ್ರು ಏನು ಮಾಡ್ತಾರೆ, ಎಲ್ಲ ಹಸಿದ ಹಾಗೆ ಹಾಕಿ ಕುದಿಸ್ತಾರೆ. ಬಟ್ ಈ ಥರ ಒಂದ್ಸಲ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಇದು ಎಣ್ಣೆಯಲ್ಲಿ ಕುದ್ರೇ ಅದ್ರ ರುಚಿನೇ ಬೇರೆ ಇರುತ್ತೆ. ಈಗ ಕಡಲೆಕಾಳು ಕುದ್ದಿರುತ್ತಲ್ಲ, ಅದನ್ನೇ ಹಾಕ್ಬಿಡೋಣ ಇವಾಗ. ಅಂದರೆ ಚೆನ್ನಾಗಿ ಕುದ್ದಿರ್ಬೇಕು, ಈ ಥರ ಮೆತ್ತಗಾಗಿರಬೇಕು, ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೆ ನೋಡಿ, ಈಗ ಅದಕ್ಕೆ ಹಾಕೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಗೆ ಇನ್ನೂ ಸ್ವಲ್ಪ ಸಾರು ಥರ ಬೇಕು ಅಂದರೆ ನೀರು ಹಾಕ್ಕೋಬೋದು. ಇದಕ್ಕೆ ಆಲೂಗಡ್ಡೆ ಎಲ್ಲ ಹಾಕ್ಬೋದು. ನಾನು ಆಲೂಗಡ್ಡೆ ಏನೂ ಹಾಕಿಲ್ಲ, ಸುಮ್ಮನೆ ಇಷ್ಟೇ, ನನಗೆ ಕಾಳು ಮತ್ತು ಮಸಾಲ ಅಷ್ಟೇ ಹಾಕಿರೋದು. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಬಿಡೋಣ. ರೆಡಿ ಆಯ್ತು ನೋಡಿ ಕಡಲೆಕಾಳು ಮಸಾಲ. ಈ ರೆಸಿಪಿ ಯಾರಿಗಿಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.